Hello busy people, welcome back to my channel Kannada's Supermom, all the way from America. ಹಾಯ್ ನಮಸ್ತೆ ವಾಟ್ಸಪ್ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನಮ್ದೊಂದು ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಇವಾಗ 4th ವೀಕ್. ಇದು ಒಂದು ತಿಂಗಳು ಆಗ್ತಾ ಬಂತು ಹತ್ತತ್ರ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಅದು ನಂದು ವೇಯಿಂಗ್ ಮೆಷಿನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಹೊಸದು ಆರ್ಡರ್ ಮಾಡಿದ್ದೆ, ಅದು ಬರೋ ತನಕ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದು ಬರೋದು ಲೇಟ್ ಆಯಿತು, ಮಾಡೋಕ್ಕಾಗಿರಲಿಲ್ಲ. ಇದು ವೇಯಿಂಗ್ ಮೆಷಿನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಇದ್ರ ನಂದು ಹಳೇದ್ರಲ್ಲೇ ಒಂದು ತೋರಿಸ್ತಾ ಇತ್ತು, ಆಮೇಲೆ ಡಿಜಿಟಲ್ ತಂದಾಗ ಅದರಲ್ಲಿ ತುಂಬ ಇನ್ಕ್ರೀಸ್ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 160.4 ತೋರಿಸ್ತಾ ಇದೆ, ಅಂದರೆ ಆಲ್ಮೋಸ್ಟ್ ಲೈಕ್ 72.4 ಸಮಥಿಂಗ್ 72 kgs ಏನೋ ಹೊಸದ್ರಲ್ಲಿ ತೋರಿಸ್ತಾ ಇದೆ. ಬಟ್ ನಾನು ಫಾಲೋ ಮಾಡ್ತಿದ್ದು ಹಳೇದು. ಹೊಸ ತಂದಾಗ ನಾನು ವೇಟ್ ಚೆಕ್ ಮಾಡ್ಕೊಂಡು ನೋಡ್ಕೊಂಡಾಗ ಒಂದು ಸ್ವಲ್ಪ ಭಯ ಆಯಿತು, ಏನಪ್ಪ ಇದು ಇಷ್ಟೊಂದು 2 to 3 pounds ಜಾಸ್ತಿ ಆಗ್ಬಿಟ್ಟಿದಾರ ಅನ್ಕೊಂಡೆ. ಇದು ಹಳೇದ್ರಲ್ಲಿ ಒಂದ್ಸತಿ ಚೆಕ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಇಲ್ಲಿ 0 ತೋರಿಸ್ತಾ ಇದೆ. ಸೊ ಓಕೆನಾ, ಸೊ ಇದ್ರ ಮೇಲೆ ಹತ್ತಿ ತೋರಿಸ್ತೀನಿ. ಏನು ಗಾಬರಿ ಪಟ್ಕೋಬೇಕಾಗಿಲ್ಲ, ಯಾಕಂದ್ರೆ ಅನಲಾಗೆ ಬೇರೆ ತೋರಿಸುತ್ತೆ, ಡಿಜಿಟಲ್ ಬೇರೆ ತೋರಿಸುತ್ತೆ. ನೀವು ಬೇರೆ ಯಾವ್ದಾದ್ರು ಮನೆಗೆ ಹೋದಾಗ ಚೆಕ್ ಮಾಡ್ಕೊಂಡಾಗ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಯಾವ್ದಾದ್ರು ಒಂದು ಮೆಷಿನ್ ನ ಫಾಲೋ ಮಾಡ್ತಾ ಇರಿ. ನೋಡಿ ಇದರಲ್ಲಿ 157 ತೋರಿಸ್ತಾ ಇದೆ. ಸೊ 157 ಅಂತಂದ್ರೆ ಆಲ್ಮೋಸ್ಟ್ 71 kgs. ಸೊ ಇದ್ರ ಪ್ರಕಾರ ನೋಡಿದ್ರೆ 3.5 kg ಕಡಿಮೆ ಆಗಿದೆ. ಇನ್ನು ನಾವು ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ 159 pounds ತೋರಿಸುತ್ತೆ, ಇದರಲ್ಲಿ 157 ತೋರಿಸ್ತಾ ಇದೆ. ಹೊಸ ಒಂದು ವೇಯಿಂಗ್ ಮೆಷಿನ್ ಅಲ್ಲಿ 160 ತೋರಿಸ್ತಾ ಇದೆ. ಫೈನಲಿ 1 ಮಂತ್ ನಾವು ಇವಾಗ ಕಂಪ್ಲೀಟ್ ಮಾಡಿದ್ದೀವಿ. ಸೊ 1 ಮಂತಲ್ಲಿ ಕೆಲವೊಂದು ತುಂಬಾ ಚೇಂಜಸ್ ಈ ಒಂದು ವೀಕಿಂದ, ಲೈಕ್ ಲಾಸ್ಟ್ ಪ್ರೀವಿಯಸ್ ವೀಕಿಂದ ನಾನು ಸ್ವಲ್ಪ ತುಂಬಾ ಚೇಂಜಸ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ತಗೊಳ್ಳೋದು ಅಂತಂದರೆ ಜೀರಾ ವಾಟರ್ ತೊಗೊತಾ ಇದ್ದೀನಿ. ಅದು ನಂಗೆ ತುಂಬಾ ಯೂಸ್ಫುಲ್ ಅಂತ ಅನ್ನಿಸ್ತು. ಟ್ರೈ ಮಾಡಿ, ಲೈಕ್ 100 ಮೆಂಬರ್ಸಲ್ಲಿ ಒಂದು 10 ಅಥವಾ 5 ಮೆಂಬರ್ಸಿಗೆ ಅದು ಸೂಟ್ ಆಗಿರಲಿಕ್ಕಿಲ್ಲ, ಬಟ್ ಬೇರೆಯವರಿಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಾನ ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಓವರ್ನೈಟ್ ಇಡಬೇಕಾಗತ್ತೆ. ಆಮೇಲೆ ಇದನ್ನು ಬೆಳಿಗ್ಗೆ ಎದ್ದು ಈಗ 1 ಗ್ಲಾಸ್ ಇದೆಯಲ್ಲ ನೀರು, ಸೊ ಇದು ಹಾಫ್ ಗ್ಲಾಸ್ ಆಗೋಷ್ಟು ಬಾಯ್ಲ್ ಮಾಡಬೇಕು. ಸೊ ಅದು ಬಾಯ್ಲ್ ಮಾಡಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾವು ಎಂಟಿ ಸ್ಟಮಕ್ಕಲ್ಲಿ ಇದನ್ನು ಬಿಸಿ ಬಿಸಿ ಟೀ ಥರ ಇದನ್ನು ಕುಡಿಬೇಕಾಗತ್ತೆ. ಸೊ ನಾನು ಇದನ್ನು ಈ ಒಂದು ವೀಕಿಂದ ಎವ್ರಿ ಡೇ ರುಟೀನಾಗಿ ಸೊ ಫಸ್ಟ್ ಇದನ್ನು ತೊಗೊತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನನಗೆ ಫಸ್ಟ್ ಒಂದು ಆಫ್ಟರ್ 2 ಡೇಸ್ ಏನಾಯಿತು, ಲೈಕ್ ಕಂಪ್ಲೀಟ್ ಫ್ರೆಶ್ ಔಟ್ ಆಗಿಬಿಡ್ತು. ಮೋಷನ್ಸ್ ಆದರೆ ಯಾವ ಥರ ಆಗುತ್ತಲ್ಲ, ಸೊ ಆ ಥರ ಆಯಿತು. ಇದು ತೊಗೊಂಡಿದ್ದು 2 to 3 days. ಸೊ ಏನು ಗಾಬರಿ ಪಟ್ಕೋಬೇಕಾಗಿಲ್ಲ, ಸೊ ಕ್ಲೀನ್ ಆಗುತ್ತೆ. ಅದಾದಮೇಲೆ ಯು ಸ್ಟಾರ್ಟ್ ಫೀಲಿಂಗ್ ವೆರಿ ಲೈಟ್. ಸೊ ಐ ಮೇಕ್ ಶ್ಯೂರ್ ಟು ಹ್ಯಾವ್ ಲೈಕ್ ಕಂಪ್ಲೀಟ್ ಪ್ರೋಟೀನ್ ಇರಬೇಕು, ಆಮೇಲೆ ಸ್ವಲ್ಪ ಲೋ ಕಾರ್ಬ್ಸ್, ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ಕಂಟೆಂಟ್ ಇರಬೇಕು. ಸೊ ಈ ಥರ ಒಂದು ಪ್ರಾಪರಾಗಿ ಫಾಲೋ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ ಬಂದು ಇವಾಗ ತುಂಬಾ ಜಾಸ್ತಿ ಮಾಡಿದ್ದೀನಿ. ಸೊ 10,000 steps ಇಸ್ ಜಸ್ಟ್ ಅ ಎಡಿಕ್ಷನ್ ಫಾರ್ ಮೀ. ಸೊ ಅದೊಂಥರ 10,000 ಅಂತಂದರೆ ಈಸಿಯಾಗಿ ಮಾಡಿಬಿಡ್ಬೋದು ಅನ್ನೋ ಥರ ಆಗ್ಬಿಟ್ಟಿದೆ. ಅದಾದಮೇಲೆ ಇವಾಗ ನಾನು ಅಟ್ಲೀಸ್ಟ್ 15 to 20,000 steps ಪರ್ ಡೇ ಮಾಡ್ತಾಯಿದ್ದೀನಿ. ಆ್ಯಂಡ್ 1000 calories ಫಾರ್ ಶ್ಯೂರ್ ಬರ್ನ್ ಮಾಡ್ತಾಯಿದ್ದೀನಿ. ಸೊ 1000 calories ಬರ್ನ್ ಮಾಡ್ತಾ ಇರೋದಕ್ಕೆ ನಾನು ಇಂಟೇಕ್ ಕೂಡ ಪ್ರಾಪರ್ ಆಗಿರಬೇಕು ಅಂತ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಐ ಮೇಕ್ ಶ್ಯೂರ್ ಟು ಹ್ಯಾವ್ ಮೋರ್ ಪ್ರೋಟೀನ್ ಇನ್ ದ್ಯಾಟ್. ಪನ್ನೀರ್ ಆಗಲಿ ಇಲ್ಲ ಎಗ್ಸ್ ಆಗಲಿ, ಎಗ್ ವೈಟ್ಸ್, ಆಮೇಲೆ ಆಲ್ಮಂಡ್ಸು, ನಟ್ಸು, ಸೀಡ್ಸು, ಸೊ ಈ ಥರದನ್ನೆಲ್ಲ ತುಂಬ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನನ್ನ ಡಯಟಲ್ಲಿ. ಆಮೇಲೆ ಸ್ಟೆಪ್ಸ್ ಏರಿ ಇಳಿತೀನಿ, ಆಮೇಲೆ ವಾಕಿಂಗ್ ಆಗಲಿ ಇಲ್ಲ ಕಾರ್ಡಿಯೋ ಮಾಡ್ತೀನಿ. ಒಂದು ಅಟ್ಲೀಸ್ಟ್ 45 to 1 hour ಕಾರ್ಡಿಯೋ ಮಾಡ್ತೀನಿ. ಸೊ ಮೇನ್ ಕಾನ್ಸಂಟ್ರೇಷನ್ ಬಂದು ಆರ್ಮ್ಸ್, ಥೈಸ್ ಆ್ಯಂಡ್ ಟಮ್ಮಿ. ಸೊ ಇದ್ರ ಮೇಲೆ ನಂದು ಮೇನ್ ಫೋಕಸ್. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್
ಯಾಕೆ ಇದೇ ಟಿ ಶರ್ಟ್ ಹಾಕ್ಕೊತೀನಿ ಎವ್ರಿ ವಿಡಿಯೋದಲ್ಲಿ ಅಂತಂದರೆ, ಸೊ ನಾನು ಯಾವಾಗಾದರೂ ವಿಡಿಯೋ ನೋಡಿಕೊಂಡಾಗ ಅಟ್ಲೀಸ್ಟ್ ನನಗೆ ಈ ಶರ್ಟಲ್ಲಿ ಒಂದು ಡಿಫ್ರೆನ್ಸ್ ನನಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನನಗೆ ಈ ಡ್ರೆಸ್ಸಸ್ಸಲ್ಲಿ ವೆಯ್ಟ್ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ಬೋದು, ಬಟ್ ಹೆಲ್ದಿ ವೆಯ್ಟ್ ಲಾಸ್ ಅಂತಂತಂದರೆ ವೀಕ್ಲಿ 1 kg ಆದರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ವೀಕ್ಲಿ ಅಟ್ಲೀಸ್ಟ್ ಒಂದು 2 poundsಗಿಂತ ಜಾಸ್ತಿ ವೆಯ್ಟ್ ಲಾಸ್ ಮಾಡೋದು ಅಷ್ಟೊಂದೇನು ಬೇಕಾಗಿಲ್ಲ. ಸೊ ಹೆಲ್ದಿಯಾಗಿ ಅಂತಂತಂದರೆ 1 kg ಪರ್ ವೀಕ್ ಇಟ್ಸ್ ಮೋರ್ ದೆನ್ ಎನಫ್. ಸೊ ಫಾರ್ 4 weeks ಆಯಿತು ಆ್ಯಂಡ್ ಐ ಹ್ಯಾವ್ ರೆಡ್ಯೂಸ್ಡ್ 3.5 kgs. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ವಿತ್ ದ್ಯಾಟ್. ಆ್ಯಂಡ್ ನನಗೆ ಮೋರ್ ದೆನ್ ವೆಯ್ಟ್ಗಿಂತ ಜಾಸ್ತಿ ನಂದು ಡ್ರೆಸ್ಸಸ್ಸಲ್ಲಿ ನನಗೆ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಅದು ತುಂಬ ಖುಷಿ ಅನ್ನಿಸುತ್ತೆ. ಯಾಕಂದರೆ ಕೆಲವೊಂದು ಎಷ್ಟೊಂದು ಡ್ರೆಸ್ಸಸ್ನ ತೆಗೆದಿಟ್ಟಿದ್ದೆ, ಸೊ ಅದು ಇವಾಗ ಫಿಟ್ ಆಗ್ತಾ ಇದೆ ಸ್ವಲ್ಪ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇಸ್ ಲೈಕ್ ನನ್ನ ರಿಂಗ್ಸ್, ಎಂಗೇಜ್ಮೆಂಟ್ ರಿಂಗ್ ಕೂಡ ನನಗೆ ಬರ್ತಾ ಇರಲಿಲ್ಲ. ಸೊ ಇವಾಗ ನಾನು ಅದನ್ನು ಹಾಕ್ಕೊಳ್ಳೋಕೆ ಆಗ್ತಾ ಇದೆ. ಸೊ ಅಂದರೆ ಸ್ವಲ್ಪ ಫ್ಯಾಟ್ ಲಾಸ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಒಂದು ಫಾಲೋ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು June 2nd ಅಂದರೆ ಲಾಸ್ಟ್ ವೀಕ್ದು. ಸೊ 1000 ಕ್ಯಾಲರೀಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ 18,000 and 13 kilometers, 18,000 steps and 13 kilometers. ನೆಕ್ಸ್ಟ್ ವೆನ್ಸ್ಡೇ ಅಗೇನ್ 1000 ಕ್ಯಾಲರೀಸ್ ಬರ್ನ್ ಆಗಿದೆ, 15,500 ಪ್ಲಸ್ 11 kilometers. ಥರ್ಸ್ಡೇ 1000 calories burn and 16,000 steps plus 11 kilometers. Friday 1000 calories, 18,000 steps, 13.5 kilometers. Saturday ಐ ಥಿಂಕ್ ಅವತ್ತು ವಾಚ್ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಸೊ ಶಟ್ ಡೌನ್ ಆಯಿತು. 932 calories, 16,000 steps and 11 kilometers. Sunday 1040 calories burned, 18,000 steps and 12.8 kilometers. Monday again 1000 calories, 18,000 steps, 13 kilometers. Tuesday 1000 calories, 17,000 steps and 11.8 kilometers. ವೆನ್ಸ್ಡೇ ಇಂದ ಒಂದು ಸ್ವಲ್ಪ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ 1229 ಕ್ಯಾಲರೀಸ್ ಬರ್ನ್ ಆಗಿದೆ ಆ್ಯಂಡ್ 19,400 ಸ್ಟೆಪ್ಸ್ ಪ್ಲಸ್ 13.4 ಕಿಲೋಮೀಟರ್ಸ್. ಥರ್ಸ್ಡೇ ಬಂದು ಅಗೇನ್ 1200 ಕ್ಯಾಲರೀಸ್ ಬರ್ನ್, 17,000 ಸ್ಟೆಪ್ಸ್ ಆ್ಯಂಡ್ 11.9 ಕಿಲೋಮೀಟರ್ಸ್. Friday 1118 calories, 14,000 steps and 10 kilometers. Saturday ನಮ್ಮದು ಬ್ರೇಕ್ ಟೈಮ್, ಸೊ ಸ್ಯಾಟರ್ಡೇ ಸ್ವಲ್ಪ ಕಡಿಮೆ, ಹತ್ತತ್ರ 500 ಕ್ಯಾಲರೀಸ್ ಬರ್ನ್ ಆಗಿದೆ ಆ್ಯಂಡ್ 7,000 ಸ್ಟೆಪ್ಸ್ 5 kilometers ಮಾಡಿದ್ದೀನಿ. ಸೊ ಈ ಥರ. Thank you for watching my video. Please like, share and subscribe to my channel. See you all next time. Bye bye.